ಸಾನ್ವಿ ರೆಸಾರ್ಟಿಗೆ ಎಂಟ್ರಿ ಆಗಿದ್ದೀವಿ. ಹೋಗ್ತಿರೋದು ನೋಡಿದ್ರೆ ರೆಸಾರ್ಟಿಗೆ ನಮ್ಮ ಹುಡುಗಿರು ರೆಸಾರ್ಟಲ್ಲಿ ಹೋಗಿ ತಿನ್ನೋಣ ಬರ್ರಿ ಅಂದರೆ ಇಲ್ಲಿ ಬೇಕಲ್ಲೇ ಸ್ಟಾರ್ಟ್ ಮಾಡಿದ್ದಾರೆ ಐಟಮ್ ತೊಗೊಳಕ್ಕೆ. ಸ್ನೇಹ ಏನೇನು ತಗೊಂಡೆ? ಸಾಕಾ? ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಯಾನ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಕ್ಕತ್ತಾಗಿದ್ದೀನಿ. ಆ್ಯಕ್ಚುಲಿ ಇವತ್ತು ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಅಂದರೆ ಸಾನ್ವಿ ರೆಸಾರ್ಟಿಗೆ ಹೋಗ್ತಾ ಇದ್ದೀವಿ. ಇದು ಬಂದುಬಿಟ್ಟು ಶಿವಮೊಗ್ಗದಿಂದ 35 ಕಿಲೋಮೀಟರ್ಸ್ ಆಗುತ್ತೆ. ಡೈಲಿ ವರ್ಕು, ಪ್ರೆಷರು, ಟೀಮ್ಸು, ಮೀಟಿಂಗು, ಇದು ಎಲ್ಲದಕ್ಕೂ ಒಂದು ಬ್ರೇಕ್ ಕೊಡೋಣ ಅಂತ ಹೇಳ್ಬಿಟ್ಟು ನಾವು ನಮ್ಮ ಟೀಮೇಟ್ಸ್ ಗರ್ಲ್ಸ್ ಇಲ್ಲಿ ರಾಘವೇಂದ್ರ ಇದ್ದಾರೆ, ಎಲ್ಲರೂ ಹೋಗ್ತಾ ಇದ್ದೀವಿ ಸಾನ್ವಿ ರೆಸಾರ್ಟಿಗೆ. ನೋಡೋಣ ಬನ್ನಿ ರೆಸಾರ್ಟ್ ಹೇಗಿದೆ ಅಂತ. ಶೆಟ್ಟಿಕೆರೆ ಇಲ್ಲಿ ಸಾನ್ವಿ ರೆಸಾರ್ಟ್ ಹಾಕಿದೆಲ್ಲ ಬೋರ್ಡು. Hello Ravi. We are coming to Sanvi Resort. Ravi, ಅವ್ರು ಆಲ್ರೆಡಿ ಗೇಮ್ಸ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಬುಕ್ ಮಾಡಿದ್ದೀರಾ? ಬುಕ್ ಮಾಡಿ ಇವತ್ತು ಆಫೀಸಿಂದ ಬಂದಿದ್ದೀವಿ ಎಲ್ಲ. ಎಷ್ಟು ಎಂಟ್ರಿ ಫೀಸು? ಎಂಟ್ರಿ ಫೀಸು ಒಂದು 800 ಮಾತಾಡಿದ್ರು, 900 ಕೊಟ್ಟಿಯಾರಂತ. ರೆಸಾರ್ಟಿಗೆ ರೀಚ್ ಆದ್ವಿ. ಇಲ್ಲ ನಿನ್ನ ತೋರಿಸ್ತಲ್ಲ ಸೆಲ್ಫು. ಸಾನ್ವಿ ರೆಸಾರ್ಟಿಗೆ ಎಂಟ್ರಿ ಆಗಿದ್ದೀವಿ. 9:49 ಆಗಿದೆ. ಆ್ಯಕ್ಚುಲಿ ಇದು ರೆಸಾರ್ಟ್ ಟೈಮಿಂಗ್ಸ್ ಬಂದುಬಿಟ್ಟು 9:30ಗೆ ಓಪನ್ ಇರುತ್ತೆ. ಈಗ ಫಸ್ಟು ತಿಂಡಿ ಮುಗಿಸ್ಕೊಂಡು ಆಮೇಲೆ ರೆಸಾರ್ಟಲ್ಲಿ ಏನೇನಿದೆ ಅಂತ ನೋಡೋಣ. ಆಲ್ರೆಡಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಝೂಮೇ ಆಗ್ತಿದೆ. ಸರಿ, ತಿಂಡಿ ತಿನ್ಕೊಂಬರೋಣ ಬರೀ. ಏನೇನು ಮಿಕ್ಸ್ ಮಾಡಿದ್ದಾರೆ ರೆಸಾರ್ಟಲ್ಲಿ ನೋಡೋಣ. ಹಾಯ್ ರಾಕಿ. ಎಲ್ಲ ಟೀಮೇಟ್ಸು. ನಾರ್ಮಲ್ ಆಗಿ ಮಾತಾಡಿ ಸಾಕು. ಎಲ್ಲರೂ ಬಂದಿದ್ದಾರಾ? ಹೇಳ್ರಪ್ಪ, ಹೇಳ್ರು. ಹಾಯ್ ಎಲ್ಲ ಟೀಮೇಟ್ಸ್. ತಿಂಡಿ ತಿನ್ನಕ್ಕೆ ಅಂತ ಹೋಗ್ತಾ ಇದ್ದೀವಿ. ಲಂಚು, ಸ್ನ್ಯಾಕ್ಸು, ಡಿನ್ನರು, ಮ್ಯೂಸಿಕ್ ಇದೆಯಾ? ಮ್ಯೂಸಿಕ್ 8ರಿಂದ 10 ಗಂಟೆ ಅಂತೆ. ಡ್ಯಾಮೇಜ್ ಪ್ರೊಡಕ್ಟ್, ಚೇರ್, ಜುಡಿ, ಅಪ್ಲಿಕಬಲ್. ತಿಂಡಿ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ಪ್ಲೇಟ್ಸ್ ತೊಗೊಂಡ್ವಿ. ತಿಂಡಿ ಬಂದುಬಿಟ್ಟು ನನ್ನ ವಾಯ್ಸ್ ಕೇಳಿಸಲ್ಲ, ಹತ್ರ ಬನ್ನಿ. ಕಡುಬು ಮತ್ತು ಪಲಾವ್. ಕಡುಬು ಇದು ಅಕ್ಕಿ ಕಡುಬು ಅಲ್ಲ? ಇದು ಅಕ್ಕಿ ಕಡುಬು. ಚಟ್ನಿ. ಸರಿ ತಿಂತೀನಿ. ಪಲಾವ್ ಟೆನ್ಷನ್ ಏನಿಲ್ಲಪ್ಪ. ತಿಂಡಿ ಆಯ್ತು. ಇವಾಗ ತಿಂಡಿ ಆದಮೇಲೆ ಇಲ್ಲಿ ಬ್ರೆಡ್ಡು, ಜಾಮು, ಟೀ ಇಟ್ಟಿದ್ದಾರೆ. ಅದಕ್ಕೆ ಬ್ಯಾಕ್ ಪ್ರಿಂಟ್ ಇಲ್ಲ. ಎರಡು ಒಂದೇ ಇಲ್ಲ. ಅದು ಯಾರಿಗೆ ಬೆಳೆಸ್ಕೊಳ್ಳಿ. ಕಾಫಿ ಇಲ್ಲ ಮಾಡ್ತೀನಿ. ಎತ್ತಿನ ಗಾಡಿ ಇಟ್ಟಿದ್ದಾರೆ. ಎತ್ತ ಇಲ್ಲಲ್ಲ.
ನೀವು ಎತ್ತಾಕ್ತೀರಾ? ಅಯ್ಯೋ ಏನು ಮೇಂಟೆನೆನ್ಸ್ ಇಲ್ವಾ? ಎಲ್ಲ ಹಳೇದಾಗಿ ಗೊತ್ತೈತಲ್ಲ. ಇದು ರೂಮ್ಸು ಸ್ಟೇ ಮಾಡೋರಿಗೆ. ಈಗವಾಗ ಏನಾದರೂ ಸ್ವಾಮಿ ರೆಸಾರ್ಟಿಗೆ ಬರ್ತೀವಿ ಅಂತ ಅಂದರೆ ಈ ರೆಸಾರ್ಟಲ್ಲಿ ಸ್ವಿಮ್ಮಿಂಗ್ ಪೂಲು ಕ್ಲೋಸ್ ಆಗಿದೆ. ಏನೋ ಸಮಥಿಂಗ್ ಏನೋ ಕನ್ಸ್ಟ್ರಕ್ಷನ್ ನಡೀತಾ ಇದೆಯಂತೆ, ಹಾಗಾಗಿ ಪೂಲನ್ನ ಕ್ಲೋಸ್ ಮಾಡಿದ್ದಾರೆ. ಬರೀ ಆ ಕಡೆ ಡ್ರೈ ಗೇಮ್ಸ್ ಇದೆ, ಡ್ರೈ ಗೇಮ್ಸ್ ಕಡೆ ಹೋಗಿ ಗೇಮ್ಸ್ ಆಡ್ಕೊಂಡು ಬರಬೇಕು. ಇಲ್ಲಿಂದ ಅಲ್ಲಿವರೆಗೂ ಇದೆಯಲ್ಲ, ಅಲ್ಲಿವರೆಗೆ ಲಾಸ್ಟ್. ಸ್ವಿಮ್ಮಿಂಗ್ ಪೂಲು ಫುಲ್ಲು ಹಸಿರು ನೀರು. 1 2 3 ಸ್ಟಾರ್ಟ್. ಶಿಶಿ ಬರಲಿಲ್ಲ ಯಾಕೆ ಬರ್ತಿಲ್ಲ? ಯಾವ ಇವೆಲ್ಲ ಬರ್ತಿಲ್ಲ. ನಾನು ಸ್ಪೀಡಾಗಿ ಹೋಗ್ತಾ ಇದ್ದೀನಿ. ಸ್ನೇಹ ಕ್ಯಾಮ್ರಾಮನ್ ರಾಕೇಶ್ ಜೊತೆ 1 2 3 ಸ್ಟಾರ್ಟ್. ಒಂದ್ರ ಮೇಲೆ ನಿಂತ್ಕೊಂಡು ಜೋಲಿ ಆಡ್ಬೋದು. ಈಗ ಜ್ಯೂಸ್ ಕೊಡ್ತಾ ಇದ್ದಾನೆ. ಗ್ರೀನ್ ಜ್ಯೂಸಾ? ಕಲರ್ ಇಲ್ಲ. ಯಾವುದು ಅದು? ಒಂದು ಬೋಟ ಕೊಡಿ. ಕೋಲ್ಡ್ ಇದೆ, ಚೆನ್ನಾಗಿದೆ. ಆಯ್ತಾ ಈಗ ಸೊ ಟೈಮ್ ಬಂದು 2:30, ಮಧ್ಯಾಹ್ನ ಊಟ ಮಾಡೋ ಟೈಮ್ ಆಯಿತು. ಇವತ್ತು ಸ್ಯಾಟರ್ಡೇ, ಸೊ ನೋ ನಾನ್ ವೆಜ್. ವೆಜ್ ತಿಂತಾ ಇದ್ದೀನಿ. ವೆಜ್ಜಲ್ಲಿ ನಮಗೆ ವೆಜ್ ಊಟ ಏನೇನಿದೆ ಲಕ್ಷ್ಮಿ? ವೆಜ್ಜು ಇಲ್ಲಿ ಬೀನ್ಸ್ ಪಲ್ಯ ಇದೆ, ಚಪಾತಿ, ಹಪ್ಪಳ ಇದೆ, ಚಪಾತಿ ಇದೆ, ಆಲೂ ಕಬಾಬ್ ಇದೆ, ಆಲೂ ಕಬಾಬ್ ಇದೆ, ಪಾಯಸ ಇದೆ. ಸೊ ಮಧ್ಯಾಹ್ನ ಊಟ ಆಯಿತು. ವೆಜ್ಜು ನಾನ್ ವೆಜ್ ಎರಡೂ ಇತ್ತು. ವೆಜ್ ನಾನ್ ವೆಜ್ ಎರಡು ಮುಗಿಸ್ಕೊಂಡು ಈಗ ಟೈಮ್ ಬಂದುಬಿಟ್ಟು 4 ಗಂಟೆ. ಜಿಪ್ಲೈನ್ ಆಡೋಣ ಅಂತ ಹೋಗ್ತಾ ಇದ್ದೀವಿ. ಎಲ್ಲರೂ ರೆಡಿ ಆಗ್ತಿದ್ದಾರೆ. ಮಳೆ ಬೇರೆ ಬರ್ತಾ ಇದೆ ಇಲ್ಲಿ. ನೋಡೋಣ ಬನ್ನಿ ಹೆಂಗಿರುತ್ತೆ ಜಿಪ್ ಲೈನ್ ಅಂತ. ಎಲ್ಲರೂ ರೀಲ್ಸ್ ಮೂಡು. ಇಲ್ಲ, ನಾನು ಮೋನಿಕಾ ಮಾಡಿ ಹೋಗ್ತೀಯಾ? ಸಂಜೆ ಸ್ನ್ಯಾಕ್ಸ್ ಕೊಟ್ಟರು. ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು 6 o'clock ಆಯಿತು. ನಾವು ಹೊರಡ್ತಾ ಇದ್ದೀವಿ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಸಾನ್ವಿ ರೆಸಾರ್ಟು ಬರ್ಬೋದು, ಒನ್ ಡೇ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಓಕೆನೇ ಇದೆ. ರೆಸಾರ್ಟ್ ಏನು ತುಂಬ ಅಷ್ಟೊಂದು ಆರೆಂಜಿಗೆ ಎಕ್ಸ್ಪೆಕ್ಟ್ ಮಾಡೋದೇನೂ ಇಲ್ಲ. ಸಿ ಯು, ಬಾಯ್ ಬಾಯ್.